ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ 11 ಜನರ ಸರಣಿ ಸಾವು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ಸಾವಿಗೆ ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯವೇ ಕಾರಣ ಅನ್ನುವಂಥ ಆರೋಪ ಕೇಳಿಬಂದಿದೆ. ಆದರೆ ಈ ಆರೋಪವನ್ನ ವೈದ್ಯಕೀಯ ಅಧೀಕ್ಷಕರು ತಳ್ಳಿಹಾಕಿದ್ದು, ಅಡ್ಮಿಟ್ ಆದಾಗಲೇ ರೋಗಿಗಳು ಸೀರಿಯಸ್ ಆಗಿದ್ರು ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ನಾಳೆ ಪ್ರತಿಷ್ಠೆಯ ಕದನಕ್ಕೆ ಚಿಂತಕರ ಛಾವಣಿ. ವಿಧಾನ ಪರಿಷತ್ ಸಜ್ಜಾಗಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಗೆಲುವಿಗಾಗಿ ಅಂಕಗಣಿತ ಜೋರಾಗಿದೆ. ಜೆಡಿಎಸ್ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ರೆ, ಶಾಸಕರನ್ನ ಹಿಡಿದಿಡೋಕೆ ದಳ ತಂತ್ರವನ್ನ ಹೆಣೆದಿದೆ. ಇನ್ನು ಅಸಿಂಧು ಮತದಾನವನ್ನ ತಪ್ಪಿಸೋಕೆ ರೆಸಾರ್ಟ್ನಲ್ಲಿ ಶಾಸಕರಿಗೆ ಕಾಂಗ್ರೆಸ್ ಟ್ರೈನಿಂಗ್ ಕೊಟ್ಟಿದೆ. ಬಿಡದಿ ಟೌನ್ಶಿಪ್ ವಿವಾದ ತಾರಕಕ್ಕೇರಿದ್ದು, ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ದೋಸ್ತಿ ಪಡೆ ಹೋರಾಟಕ್ಕಿಳಿತಾ ಇದ್ದಂತೆ ಕಾಂಗ್ರೆಸ್ ಪೋಸ್ಟರ್ ವಾರ್ ನಡೆಸಿದೆ. ಎಚ್ಡಿಕೆ ಕುಟುಂಬ ಬಿಜೆಪಿ ನಾಯಕರ ವ್ಯಂಗ್ಯ ಭರಿತ ಪೋಸ್ಟರ್ ಹೊಸ ವಿವಾದವನ್ನ ಹುಟ್ಟಿಸಿದೆ. ಇದಕ್ಕೆಲ್ಲ ಹೆದರೋ ಮಾತೇ ಇಲ್ಲ ಅಂತ ದಳ ಕಮಲಾಧಿಪತಿಗಳು ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಗೃಹ ಜ್ಯೋತಿ ಸರ್ಜರಿ ನಡುವೆ ಪಿಂಚಣಿ ಪಡಿತಾ ಇದ್ದವರಿಗೆ ದೊಡ್ಡ ಆಘಾತ. ಗ್ಯಾರಂಟಿ ಭಾರದ ನಡುವೆ ಸರ್ಕಾರ ಪಿಂಚಣಿದಾರರನ್ನ ಮರೆತು ಬಿಡ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಕಳೆದ 3 ತಿಂಗಳಿನಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಸಿಗದೇ ಇರುವುದು ಅನುಮಾನಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿಯ ಹೊಸ ಅರ್ಜಿಯಲ್ಲೂ ಸರ್ಕಾರ ಮಹತ್ವದ ಬದಲಾವಣೆ ಮಾಡಿದೆ. ಜೂನ್ ಮಧ್ಯಭಾಗ ಕಳೆದ್ರೂ ಕರುನಾಡಿನ ಮೇಲೆ ಮುಂಗಾರು ಕರುಣೆ ತೋರ್ತಿಲ್ಲ. ಮಳೆರಾಯಿನ ಕಣ್ಣಾಮುಚ್ಚಾಲೆ ರಾಜ್ಯದಲ್ಲಿ ತೀವ್ರ ಜಲಕ್ಷಾಮದ ಕಾರ್ಮೋಡ ಕವಿಯುವಂತೆ ಮಾಡಿದೆ. ಪ್ರಮುಖ ಜಲಾಶಯಗಳಲ್ಲಿ ನೀರು ತಳ ಸೇರಿದ್ರೆ ಜಮೀನನ್ನ ಹದಗೊಳಿಸಿ ಬಿತ್ತನೆಗೆ ಸಜ್ಜಾಗಿದ್ದ ಅನ್ನದಾತ ತಲೆ ಮೇಲೆ ಕೈಹೊತ್ತು ಕೂತಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.